ಬಸವಗೌಡ ಪಾಟೀಲ್ ಅಂದ್ರೆ ಅದು ಒಂದು ವ್ಯಕ್ತಿ ಅಲ್ಲ, ಅದು ಒಂದು ಶಕ್ತಿ ಇದ್ದಾಗ. ಅದು ಉತ್ತರ ಕರ್ನಾಟಕದ ಹುಲಿ ಅಂದ್ರೂ ತಪ್ಪಾಗ್ಲಿಕ್ಕೆ ಅವರು ಬಹಳಷ್ಟು ನೇರವಾಗಿ ಮಾತಾಡ್ತಾರ, ನಿಷ್ಠುರವಾಗಿ ಮಾತಾಡ್ತಾರ. ಯಾವುದೇ ಅಧಿಕಾರ ಸಿಗುತ್ತಾ ನಾಳೆ ಮಿನಿಸ್ಟರ್ ಮಾಡ್ಬೋದು, ಮುಖ್ಯಮಂತ್ರಿ ಮಾಡ್ಬೋದು, ಮುಚ್ಕೊಂಡಿರ್ಬೇಕು ಅಂತಕ್ಕಂಥ ವ್ಯಕ್ತಿ ಅಲ್ಲ. ಏನಿದ್ರು ಮಾಡ್ಲಿ ಬಿಡ್ಲಿ ನನಗೆ ಜನ ಆಧಾರ ಅಂತಕ್ಕಂಥ ನೇರವಾಗಿರ್ತಕ್ಕಂಥ ವ್ಯಕ್ತಿ. ಇವತ್ತು ನೋಡಿ, ಅವರು 167ನೇ ಶಾಖೆ ಇವತ್ತು ನಮ್ಮ ಇಳಕಲ್ ನಗರದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಎಷ್ಟು ಮುನ್ನುಗ್ಗಿದ್ದಾರೆ ಅಂತಂದ್ರೆ ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಉತ್ತರ ಕರ್ನಾಟಕ ಎಷ್ಟೆಷ್ಟು ಜನರಿಗೆ ಅವರು ಇವತ್ತು ಆರ್ಥಿಕ ಪರಿಸ್ಥಿತಿಯಿಂದ ಅನುಕೂಲ ಮಾಡಿದ್ದಾರೆ. ನಾನು ಕೂಡ ಅವ್ರ ಬ್ಯಾಂಕ್ನಲ್ಲಿ ಸಹಾಯ ತೆಗೆದುಕೊಂಡಿದ್ದೀನಿ. ಯಾವುದೋ ಅರ್ಜೆಂಟ್ಗೋಸ್ಕರ 2 ದಿವಸದಲ್ಲೇ ನನಗೂ ಅವರು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಬಹಳಷ್ಟು ಜನರಿಗೆ ಈ ಆರ್ಥಿಕ ಪರಿಸ್ಥಿತಿಯಿಂದ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಈ ದೇಶದ ಸಂಸ್ಕೃತಿಯನ್ನು ಉಳಿಸಲಿಕ್ಕಾಗಿ ಗೋಶಾಲೆ ಇರ್ಬೋದು, ಇವತ್ತು ಸ್ಮಾರ್ಟ್ ಅನ್ನು ಉದ್ಘಾಟನೆ ಮಾಡಿದ್ದೀವಿ. ಅಲ್ಲಿರ್ತಕ್ಕಂಥ ಎಳೆ ನೀರು ನೋಡಿದೆ, ಕುಂಕುಮ, ವಿಭೂತಿ, ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿದ್ದಾರೆ. ಅದರ ಜೊತೆಗೆ ಒಂದು ಔಷಧ ಕೇಂದ್ರ, ಸುಮಾರು 20% ಇವತ್ತು ರಿಬೇಟ್ಸ್ ನಲ್ಲಿ, ಅಂದ್ರೆ ನಮ್ಮ ಬಡವರಿಗೆ ಅನುಕೂಲ ಆಗ್ತಕ್ಕಂತ ಒಂದು ಔಷಧ ಕೇಂದ್ರ. ಈ ಎಲ್ಲ ಕಾರ್ಯಗಳನ್ನು ಅವ್ರು ಮಾಡ್ಬೇಕಂತೇನಿಲ್ಲ. ಅವ್ರು ಶಾಸಕರಾಗಿ ಆರಾಮ್ ಬೆಂಗಳೂರಾಗ ಅವ್ರ ಹೆಣ್ಣು ಮಕ್ಕಳು ಕರ್ಕೊಂಡು ಇಲ್ಲಿ ಇದ್ಕೊಂಡು ಆರಾಮ್ ಇರ್ಬೋದು. ಆದರೆ ಒಬ್ಬ ಶಾಸಕನಾಗಿ ನಾವು ನಮ್ಮಕ್ಕಿಂತ ಜನರಿಗೆ ಏನು ಕೊಟ್ಟಿವಿ ಅಂತಕ್ಕಂಥದ್ದು ಮುಖ್ಯ. ಒಬ್ಬ ಶಾಸಕನಾಗಿ ಈ ರಾಜ್ಯಕ್ಕೆ ಏನು ಕೊಟ್ಟಿವಿ, ಜನರಿಗೆ ಏನು ಕೊಟ್ಟಿವಿ, ಆರ್ಥಿಕ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ, ಶೈಕ್ಷಣಿಕ. ಇವತ್ತು ಒಂದು ದೊಡ್ಡ ಒಳ್ಳೆ ಸ್ಕೂಲ್ ಕೂಡ ಮಾಡಿದ್ದಾರೆ. ನಾನು ಹೋಗಿ ನೋಡಿದ್ದೀನಿ, ಅವ್ರು ಇದ್ದಿಲ್ಲ, ನಾನು ಹೋಗಿ ನೋಡಿದ್ದೀನಿ. ಒಳ್ಳೆ ಮಾದರಿಯ ಸ್ಕೂಲ್ ಮಾಡಿದ್ದಾರೆ. ಇವತ್ತು ಅವರು ಇವೆಲ್ಲ ಸೇವೆ ಈ ದೇಶಕ್ಕೆ ಮಾಡಿದ್ದಾರೆ, ಈ ರಾಜ್ಯಕ್ಕೆ ಮಾಡಿದ್ದಾರೆ. ಅಂದ್ರೆ ನಾವು ಭಗವಂತನಲ್ಲೇ ಪ್ರಾರ್ಥನೆ ಮಾಡಬೇಕು. ಇಂಥವರು ರಾಜ್ಯದ ಮುಖ್ಯಮಂತ್ರಿ ಆದರೆ ಈ ರಾಜ್ಯ ಎರಡನೇ ಮಾತಿಲ್ಲ, ದೇಶ ಉಳಿದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಇವತ್ತು ಇನ್ನೂ ಬಹಳಷ್ಟು ಜನ ಮಾತನಾಡಲಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ನನಗೂ ಕೂಡ ಇವತ್ತು ಈ ಸಂಸ್ಥೆಯ ಸಿದ್ಧಶ್ರೀ ಸಂಸ್ಥೆಯವರು ನಾನು ಕರೆದು ನನಗೂ ಇಂಥ ಒಂದು ಸ್ಮಾರ್ಟ್ ಉದ್ಘಾಟನೆ ಮಾಡಿ ಅವಕಾಶ ಕೊಟ್ಟಂತ ಬಸವಗೌಡ ಪಾಟೀಲ್ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸಿದ್ಧಶ್ರೀ ಸಂಸ್ಥೆ ನಿರ್ದೇಶಕರಿಗೆ ವಂದಿಸಿ, ನಾನು ಕೂಡ ನನ್ನ ಹತ್ರ ರೊಕ್ಕಿಲ್ಲ, ಎಲ್ಲ ಖರ್ಚು ಮಾಡಿಸ್ಬಿಟ್ಟಿದ್ದು ನೀವು ಕ್ಷೇತ್ರದಾಗ. ಆದರೂ ಕೂಡ ನಾನು ನನಗೆ ಆತ್ಮೀಯರಿದ್ದಾಗ ಎಲ್ಲರ ಜೊತೆ ಒಟ್ಟು 2 ಕೋಟಿ ರೂಪಾಯಿ ಬ್ಯಾಂಕಿಗೆ ನಾನು ಡಿಪಾಸಿಟ್ ಮಾಡಿಕೊಡ್ತೀನಿ ಅಂತ ಈಗಾಗಲೇ ನಮ್ಮ ನವೀನ್ ಅವರು AGM ಅವ್ರಿಗೆ 20 ಲಕ್ಷ ನೀವು ಪ್ರೆಷರ್ ಇನ್ನೂ 1,80,00,000 ನಿಮ್ಗೆ ಇನ್ನೂ ಒಂದು 2 ತಿಂಗಳಲ್ಲೇ 2 ಕೋಟಿ ಡಿಪಾಸಿಟ್ ನನ್ನ ಮುಖಾಂತರ ಈ ಬ್ಯಾಂಕಿಗೆ ಕಳಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಅವ್ರಿಗೆ ಅವ್ರ ಬಸವಗೌಡರು ದೊಡ್ಡ ಕೈ, ನಮ್ದೊಂದು ಏನೋ ಸಣ್ಣ ಕಿಂಡು ಬರೋಣ ಕೂಡ ಅದಕ್ಕೆ ಸೇವೆ ಮಾಡೋಣ ಅಂತ ಹೇಳಿ ಅದಕ್ಕೆ ಹೇಳ್ಬಿಟ್ಟು ಇವತ್ತು ಇಂಥವರಿಂದ ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆ ಸೇವೆ ಮಾಡ್ತಕ್ಕಂಥ ಅವಕಾಶ ಆ ಭಗವಂತ, ನಾವು ಎಲ್ಲರೂ ಅವಕಾಶ ಕೊಟ್ರೆ ಈ ರಾಜ್ಯ ಉದ್ಧಾರ ಆಗೋದ್ರಲ್ಲಿ ಸಂದೇಹವಿಲ್ಲ. ಇವತ್ತು ರಾಜಕೀಯದಲ್ಲಿ ಎಂತ ವ್ಯಕ್ತಿಗಳು ಬರ್ಬೇಕಪ್ಪ ಅಂತಂದ್ರೆ ಕೇವಲ ಸ್ವಂತ ಆಸೆಗಾಗಿ ಬರಬಾರ್ದು. ಇವತ್ತು ನಾವು ನಮ್ಮಿಂದ ದೇಶಕ್ಕಾಗಿ ಏನ್ ಮಾಡಬೇಕು, ಬಡವರಿಗಾಗಿ ಏನ್ ಮಾಡಬೇಕು, ಏನು ಉದ್ಧಾರ ಮಾಡಬೇಕು, ಕ್ಷೇತ್ರ ಏನು ಉದ್ಧಾರ ಮಾಡಬೇಕು ಅಂತಕ್ಕಂಥ ಭಾವನೆ ಇವತ್ತು ಶಾಲೆಗಳಾಗಲಿ, ಇವತ್ತು ಆಸ್ಪತ್ರೆಗಳಾಗಲಿ, ನೀರಾವರಿಗಾಗಲಿ. ಇವತ್ತು ಅವ್ರು ನೀರಾವರಿ ಬಗ್ಗೆ ಒಂದು ಮಾತು ಹೇಳಿದ್ರು, ನಿಜವಾಗ್ಲೂ ಅದು ಮೆಚ್ಚತಕ್ಕಂಥದ್ದು. ಅವ್ರು ವಿಧಾನಸೌಧನ ಮಾತಾಡಿದ್ರು. ನಾನು ನಿತ್ಯವತ್ತು ಸಿದ್ದರಾಮಯ್ಯನವ್ರಿಗೆ ನೇರವಾಗಿ ಹೇಳಿದ್ರು, ಅವರು ಇನ್ನೂ 1 ಲಕ್ಷ ಕೋಟಿ ಸಾಲ ಮಾಡ್ರಿ, ನಮ್ಮ ಇವತ್ತೇನು ಆಲಿಮೆಂಟ್ ಡ್ಯಾಮ್ ಇದೆ ಇನ್ನೂ ಸ್ವಲ್ಪ ಬೇಸಿದ ಇಷ್ಟು ನೀರಾವರಿ ಆಯ್ತಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನ ಎಲ್ಲ ಬದುಕಿರ್ತಾರ, ರೈತರು ಬದುಕ್ತಾರ, ಆ ಕೆಲಸ ಮಾಡಿದ್ರೆ ಅದು ನಿಜವಾಗ್ಲೂ ಬೆಳೆಸ್ತಕ್ಕಂಥ ಮಾತು. ಅದಕ್ಕಾಗಿ ನಾನು ಹೇಳೋದು, ಇಂಥವರು ರಾಜ್ಯದ ಚುಕ್ಕಾಣಿ ಹಿಡಿಬೇಕು ಅಂದಾಗ ಮಾತ್ರ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.